ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ರಾಜಶೇಖರಣ್ಣನವರೇ, ನಮ್ಮ ಹಿರಿಯ ಸೋದರದ ಬಸವರಾಜ ನಾಯ್ಕಣ್ಣನವರೇ, ಮತ್ತೊಬ್ಬ ಹಿರಿಯ ಸೋದರ ಬೆಂಗಳೂರಿನ ರಾಜೇಶ್ ಅಣ್ಣನವರೇ, ನಮ್ಮ ಉತ್ತರದ ಸ್ಪರ್ಧಿಸ್ತಕ್ಕಂಥ ನಮ್ಮ ನಾಗರಾಜಣ್ಣನವರೇ, ಮತ್ತು ಇಲ್ಲಿ ನಮ್ಮ ಕೃಷ್ಣಮೂರ್ತಿ ಜಿಲ್ಲೆಯ ಕೃಷ್ಣಮೂರ್ತಿನವರು ಮತ್ತು ನಮ್ಮ ಲಿಂಬಾ ನಾಯ್ಕ ಅವರು ಹಾಗೂ ಎಲ್ಲ ನನ್ನ ಹೆಸರು ಹೇಳ್ತು ಅಂದರೆ ಸಾಕಷ್ಟು ಜನ ಇದ್ದಾರೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಗಣ್ಯರು ಮತ್ತು ಹಿಂದೆ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ನಮ್ಮ ಕಾರ್ಪೊರೇಟರ್ ಎಲ್ಲರಿಗೂ ಒಂದು ಪ್ರತಿಭಟನೆ ವಿಶೇಷವಾಗಿ ಮಾಡೋಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ಪ್ರತಿಭಟನೆ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ನೋವು ಸಾಕಷ್ಟಿದೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದನು ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅವತ್ತಿನಿಂದ ಕೂಡ ಇವತ್ತು ದಲಿತರನ್ನ ಜೋಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಹೆಚ್ಚಿನ ಮಟ್ಟದಲ್ಲಿ ವಾಲ್ಮೀಕಿ ಸಮಾಜವನ್ನು ತುಳುವಂತ ಕೆಲಸ ಮಾಡ್ತಾರೆ. ಯಾಕೆ ಈ ಮಾತನ್ನು ಹೇಳ್ತೀರ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಸುಮಾರು 189 ಕೋಟಿ ಹಣವನ್ನ ಅದನ್ನ ಏನು ಲೋಕಸಭಾ ಚುನಾವಣೆಯಲ್ಲಿ ಆಂಧ್ರ ಮತ್ತು ತೆಲಂಗಾಣ, ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಸುವಂತ ಕೆಲಸ ಮಾಡಿದ್ರು. ಅದರಿಂದ ಬರೀ ನಾಗೇಂದ್ರ ಅವರ ಪಾತ್ರ ಮಾತ್ರ ಇಟ್ಟಿಲ್ಲ, ಅದರಿಂದ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಇತ್ತಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅಂತ ಒಂದು ದೊಡ್ಡ ಮೊತ್ತವನ್ನ ನಾವು ಲೂಟಿ ಮಾಡಕ್ಕಂತಂದೇಳಿ ಅದು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಾತ್ರ ಸಾಧ್ಯ. ಯಾಕಂದ್ರೆ ಅಸೆಂಬ್ಲಿಯಲ್ಲಿ ಸದನ ನಡೀಬೇಕಾದ್ರೆ ಸಿದ್ದರಾಮಯ್ಯನವರು ಒಪ್ಪಿಕೊಂಡ್ರು 189 ಕೋಟಿ ಅಲ್ಲ 89 ಕೋಟಿ ಹಣ ಆ ಲೂಟಿಯಾಗಿದೆ, ದುರ್ಚಾಗಿದೆ ಅಂತ ಒಪ್ಪಿಕೊಂಡ್ರು. ಆ ಮನುಷ್ಯನಿಗೆ ಸ್ವಲ್ಪ ಮಾನ ಮಾಡಿದ್ರೆ ಅವತ್ತೇ ರಾಜೀನಾಮೆ ಕೊಡ್ಬೇಕು ಅಂತ ಒಂದು ಹಗರಣವನ್ನ ನಾಗೇಂದ್ರ ಅವರ ಹೆಸರಲ್ಲಿ ಬಲಿಪಶು ಮಾಡಿ ನಾಗೇಂದ್ರನ ಸಂಪುಟದಿಂದ ಕೈ ಬಿಟ್ಟರು. ಅದಾದ ನಂತರ ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಉಳಿಗಾಲಿರುವಂತನಕ್ಕೆ ಉದಾಹರಣೆ ನಮ್ಮ ತುಮಕೂರಿನ ಕೆ. ರಾಜಣ್ಣ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಮತಗಳ ಆಗಿದ್ದಂತೆ ಅವರ ವರಿಷ್ಠರು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಆ ಆರೋಪಕ್ಕೆ ವಿರುದ್ಧವಾಗಿ ಒಂದು ಸತ್ಯವನ್ನು ಹೇಳಿದ್ರು. ಮತಗಳತನ ಅಂತ ನೀವು ಹೇಳ್ತಿರಲ್ಲ, ನಮ್ಮ ಸರ್ಕಾರದಿಂದ ಲೋಕಸಭಾ ಚುನಾವಣೆ ಆಗಿದ್ದು ಯಾವುದೇ ರೀತಿ ಆರೋಪ ಆಗಿಲ್ಲ ಅಂತ ಹೇಳಿದಕ್ಕೋಸ್ಕರನೇ ಅದು ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಜೀರ್ಣಶಕ್ತಿ ಅವ್ರು ಮಾಡಿಸಲಿಕ್ಕೆ ಆಗ್ಲೇ ಇಲ್ಲ. ಯಾಕಂದ್ರೆ ಅಂತ ಒಂದು ಅವಮಾನ ಮರ್ಯಾದೆ ಹೋಗಿದ್ರಿಂದ ಕೂಡಲೇ ಸಿದ್ದರಾಮಯ್ಯ ಕರೆ ಮಾಡಿ ಇಮಿಡಿಯೇಟ್ಲಿ ರಾಜೀನಾಮೆ ತೆಗೆದುಕೊಡ್ಬಾರ್ದು, ವಜಾ ಮಾಡ್ಬೇಕಂತಂದೇಳಿ ಇಮಿಡಿಯೇಟ್ಲಿ ವಜಾ ಮಾಡಿದ್ರು. ಅದೇ ರೀತಿ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಯಾರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ವಾಲ್ಮೀಕಿ ಸಮಾಜದ ಒಬ್ಬ ಪ್ರಾಮಾಣಿಕ ಅಧಿಕಾರಿ. ಇವತ್ತು ಅವರನ್ನು ಕೂಡ RCB ಕಪ್ ಇನ್ನೇನು ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ತಾವೇ ಕಪ್ ಗೆದ್ದೀವಿ ಅಂತಂದೇಳಿ ಹೋಗಿ ತಾವೇ ಕಪ್ ಹಿಡ್ಕೊಂಡು ಗೆದ್ದೀವಿ ಅಂತ ಅವರೇ ಉತ್ಸಾಹ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿ ಕಾಲ್ತುಳಿತಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರಂದ್ರೆ ಸಿದ್ದರಾಮಯ್ಯವರು ಮತ್ತೆ ಡಿ.ಕೆ. ಶಿವಕುಮಾರ್. ಅವ್ರ ಮೇಲೆ ಅಪವಾದ ಬರಬಾರ್ದು ಅಂತಂದೇಳಿ ಪೊಲೀಸ್ ಅಧಿಕಾರಿಗಳು ಇರ್ತಕ್ಕಂಥ ಪ್ರಾಮಾಣಿಕ ದಯಾನಂದ್ ಅವ್ರನ್ನ ಅಮಾನತು ಮಾಡಿ ಇವಾಗ ಮತ್ತೆ ಅವ್ರಿಗೆ ಪುನಃ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇರ್ತ ದಯಾನಂದ್ ಅವ್ರನ್ನ ಅದು ಒಂದು ಜೈಲ್ ಖಾತೆ ಕೊಟ್ಟ ಜೈಲ್ ಕಾಯ್ದೆ ತಗೊಂಡಿರುವಂತ ಕಾಯ್ದೆ ಕೊಟ್ಟಿದ್ದಾರೆ ಅವರು. ಈಗ ಆ ಮನುಷ್ಯ ಪೊಲೀಸ್ ಕಮಿಷನರ್ ಆಗಿ ಕರ್ತವ್ಯ ನಿರ್ವಹಿಸಿ ಇವಾಗ ಜೈಲಿನಲ್ಲಿ ಕಾಯುವಂತ ಪರಿಸ್ಥಿತಿ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಹೇಳ್ಕೊಂತ ಹೋದ್ರಪ್ಪ ಅಂತಂದ್ರೆ ನಿನ್ನೆ ಮೊನ್ನೆ ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಅಂತ ಒಬ್ಬ ವಾಲ್ಮೀಕಿ ಸಮಾಜ ಹುಡುಗರನ್ನ ಮಸೀದಿ ಮುಂದೆ ಬರ್ಬರವಾಗಿ ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿದಂತ ವ್ಯಕ್ತಿನ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ MLA ಇರ್ಬೋದು MP ಇರ್ಬೋದು ಅವ್ರಿಗೆ ಒಂದು 2 ಎಕರೆ ಹೊಲ ಕೊಡ್ತೀವಿ, ನಿಮ್ಗೊಂದು 25-50 ಲಕ್ಷ ಹಣದ ಆಮಿಷ ಕೊಡ್ತೀವಿ ಅಂತಂದ್ರೆ ಮುಚ್ಚಕ್ಕಂತ ಕೆಲಸ ಮಾಡಿದ್ರು. ಅದಕ್ಕೆ ನಿನ್ನೆ ಇಡೀ ವಾಲ್ಮೀಕಿ ಸಮಾಜ ಇರ್ಬೋದು, ಹಿಂದೂ ಪರ ಸಮಾಜ ಇರ್ಬೋದು ಸುಮಾರು 20,000 ರಿಂದ 30,000 ಸಂಖ್ಯೆಯಲ್ಲಿ ಹೋಗಿ ಕೊಪ್ಪಳದಲ್ಲಿ ಬೃಹತ್ ಬಂಧನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೆಲಸ ಮಾಡಿದ್ರು. ಈಗ ಹೇಳ್ತಾ ಹೋದ್ರೆ ಈ ಒಂದು SCP TSP ಹಣವನ್ನ ಸುಮಾರು 2022-23ರಲ್ಲಿ ಸುಮಾರು 11,200 ಕೋಟಿಗಳನ್ನ ಬಿಟ್ಟಿ ಬ್ಯಾಂಕ್ಗೆ ವರ್ಗಾವಣೆ ಮಾಡಿದ್ರು. 23-24 14,500 ಕೋಟಿಗಳನ್ನ ವರ್ಗಾವಣೆ ಮಾಡಿದ್ರು. ಈಗ 24-25 11,200 ಕೋಟಿಗಳನ್ನ ಮತ್ತೆ ಬಿಟ್ಟಿ ಬ್ಯಾಂಕ್ಗೆ ವರ್ಗಾವಣೆ ಮಾಡಿ ಇವತ್ತು SC/ST ಗಳಿಗೆ ತುಳಿಯುವಂತ ಕೆಲಸ ಯಾವ್ದನ್ನು ಮಾಡ್ತಿದಪ್ಪ ಅಂತಂದ್ರೆ ಒಂದು ಸಿದ್ದರಾಮಯ್ಯ ಸರ್ಕಾರ. ಬಂಧುಗಳೇ, ಒಂದು ನಾವು ಎಚ್ಚೆತ್ತುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಕಾಂಗ್ರೆಸ್
ಸೌಲಭ್ಯವನ್ನು ಕಿತ್ತೋಗದಿದ್ರೆ ಇದನ್ನ ಪೂರ್ತಿ ದಲಿತರನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಇದು ಏನು ದಾವಣಗೆರೆಯಲ್ಲಿ ತಾಂಡಾಭಿವೃದ್ಧಿ ನಿಗಮಕ್ಕೆ ಮುತ್ತಿಗೆ ಹಾಕ್ತಿದ್ದೀವಲ್ಲ, ಈ ಮುತ್ತಿಗೆ ಹಾಕಂತ ಕೆಲಸ ಇಡೀ ರಾಜ್ಯನೇ ಈ ಕಡೆ ನೋಡ್ಬೇಕು. ಆ ರೀತಿ ನಾವು ಮುತ್ತಿಗೆ ಹಾಕಂತ ನಾವು ಕೆಲಸ ಮಾಡ್ಬೇಕು. ಇವತ್ತು ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಇವತ್ತು ಒಂದು ಕೆಎಸ್ಆರ್ಸಿ ಸಾರಿಗೆ ಇಲಾಖೆ ಚಾಲಕ ಇರ್ಬೋದು, ಡ್ರೈವರ್ ಅವ್ರಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸ ಆಗ್ತಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೆಲಸ ಕೊಡ್ತಾರೆ, ಸಿಡಿಪಿ ಆಫೀಸರ್ ಕೂಡ ಸರಿ ಕೊಡ್ತಕ್ಕಂಥ ಸಂಬಳ ಕೊಟ್ಟಂತ ಒಂದು ಶಕ್ತಿ ಅವ್ರಿಗಿಲ್ಲ. ಆದ್ರೆ ಒಂದೇ ಒಂದು ಡಿಪಾರ್ಟ್ಮೆಂಟ್ ಸರಿಯಾಗಿ ಕೆಲಸ ಸಂಬಳ ಕೊಡ್ತದೆ. ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕೆ ಅವರಿಗೆ ಸರಿಯಾಗಿ ಸಂಬಳ ಕೊಡ್ತಾರಪ್ಪ ಅಂತಂದ್ರೆ, ವಿರೋಧ ಪಕ್ಷಗಳು ಹತ್ತಿಕ್ಕಂತ ಕೆಲಸ ಪೊಲೀಸ್ ಇಲಾಖೆ ಮುಖಾಂತರ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ರಿಗೆ ಸಂಬಳ ಕೊಡೋದಪ್ಪ ಅಂದ್ರೆ ತಿರುಗಿ ಬಿಟ್ರೆ ನಮ್ದೇನೇ ಕೆಲಸ ನಡೆದಿಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆ ಮಾತ್ರ ಸಂಬಳ ನೀಟಾಗಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅದೇ ಕೆಎಸ್ಆರ್ಸಿ ಡ್ರೈವರ್ಗಳು ಚಾಲಕರು ಸುಮಾರು 8 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಅಂಗನವಾಡಿ ಟೀಚರ್ಗೆ ಸಂಬಳ ಕೊಟ್ಟಿಲ್ಲ, ಸಹಾಯಕರ ಸಂಬಳ ಕೊಟ್ಟಿಲ್ಲ. ಸಿಡಿಪಿ ಮೊನ್ನೆ ನಮ್ಗೆ ಒಂದು ಕೂಡ್ಲಿಗೆ ಹಾಸ್ಪಿಟಲ್ ಹೋದ್ರೆ, ಸರ್ ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಸರ್, ನಮ್ಮ ಡ್ರೈವರ್ಗೆ ಸಂಬಳ ಡೀಸೆಲ್ ದುಡ್ಡಿಲ್ಲ ಅಂತಂದ್ರೆ. ಆದ್ರೆ ಪೊಲೀಸ್ ಇಲಾಖೆ ಮತ್ತೆ ಕರೆಕ್ಟ್ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರು ಪ್ರತಿಭಟನೆ ಮಾಡಿದ್ರೆ ನೋಡಿ, ಅಡ್ವಾನ್ಸ್ ಎಲ್ಲ ಬಂದು ಮುಚ್ಚಿಗೆ ಹಾಕ್ತಾರಂತ ಬ್ಯಾರಿಕೇಡ್ ಪಾಪ ಅವ್ರಿಗೆ ಅಡ್ಡ ಆಗ್ತಾರೆ. ಏನ್ ರೀತಿ ನ್ಯಾಯ ಇದು? ನಾನು ಪೊಲೀಸ್ ಇಲಾಖೆ ಕೂಡ ನಮ್ಮ ಕರ್ನಾಟಕದ ದಕ್ಷಿಣ ಅಧಿಕಾರಿ ಬರ್ತಾರೆ. ಇಡೀ ದೇಶದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ಇಲಾಖೆ ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ. ಆದ್ರೆ ನಾನು ಒಂದು ಹೇಳ್ತೀನಿ, ತಮಿಳು ಕೂಡ ಒಂದು ಮನವಿ ಮಾಡ್ತೀನಿ. ಇದೇ ಗೃಹ ಮಂತ್ರಿಗಳು ಯಾರು ಪರಮೇಶ್ವರ್ ನಾನಾಯಕ ಗೃಹ ಮಂತ್ರಿ ಯಾಕೆ ಈ ಮಾತಾಡ್ತೀರ ಅಂತಂದ್ರೆ, ಸೋಮನಲ್ಲಿ ಒಬ್ಬ PSI ಆತ್ಮಹತ್ಯೆ ಮಾಡ್ಕೊಂಡು, ಸೋಮನಲ್ಲಿ ಒಬ್ಬ PSI ಆತ್ಮಹತ್ಯೆ ಮಾಡಿಕೊಂಡ್ರು. 50 ಲಕ್ಷ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು. 50 ಲಕ್ಷ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರೆ ಈ ಹೊತ್ತಿನ ಮಟ್ಟ ಈ ಕ್ಷಣದವರಿಂದ 5,000 ರೂಪಾಯಿ ಕೂಡ ಪರಿಹಾರ ಕೊಡ್ತಾರೆ. ಇವತ್ತು ಏನೇ ರಾಜ್ಯದಲ್ಲಿ ಒಂದು ಘಟನೆಗಳು ನಡೆದಪ್ಪ ಅಂತಂದ್ರೆ ಆ ಘಟನೆಗಳು ನನಗೆ ಗೊತ್ತೇ ಇಲ್ಲ, ನನ್ನ ಸಂಬಂಧದ ಇದೆ ಅಂತ ಹೇಳ್ತಾರೆ. ಇಂಥ ಗೃಹ ಮಂತ್ರಿ ಇದ್ರೆ ಕೂಡ 4 ಗೃಹ ಮಂತ್ರಿ. ಇನ್ನು ದಾವಣಗೆರೆ ವಿಚಾರ ಬಂದಪ್ಪ ಅಂತಂದ್ರೆ, ದಾವಣಗೆರೆಯಲ್ಲಿ ಇನ್ನೊಬ್ಬ ಮಂತ್ರಿ ಇದ್ದಾರೆ, SS ಮಲ್ಲಿಕಾರ್ಜುನ. ತುಂಬಾ ದೊಡ್ಡ ಮಂತ್ರಿ. ಯಾವಾಗ ನೋಡಿದಪ್ಪ ಅಂತಂದ್ರೆ ಕಣ್ಣು ಕಂತ ಇರುತ್ತೆ, ಯಾವಾಗ ಏನ್ ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಗಂಡ ಹೆಂಡತಿಯವರು ದಾವಣಗೆರೆಯಲ್ಲಿ ಇನ್ನು ನಮ್ಮ ಸಹೋದರರು, ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗರಿಗೆ ನಾನು ಮನವಿ ಮಾಡ್ತೀನಿ. ನೀವು ಪ್ರಜ್ಞಾವಂತರು ಕೇಳೋದ್ರಿಂದ ಕೆಲವು ಪ್ರಜ್ಞಾವಂತ ಆಗ್ಬೇಕಂತ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ಗಂಡ ಹೆಂಡತಿನ ಆಯ್ಕೆ ಮಾಡ್ತೀರಂತಂದ್ರೆ ಎಂತ ಪ್ರಜಾಪ್ರಭುತ್ವ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ತಂದೆ, ಮಗ, ಸೊಸೆ, ಈಗ ಅಧಿಕಾರ ಒಂದೇ ಮನೆ ಕೊಟ್ಟಪ್ಪ ಅಂತಂದ್ರೆ ಅವ್ರು ನಾವು ಮಾಡಿದ್ದೇ ರೂಲ್ಸು, ನಾವು ಮಾಡಿದ್ದೇ ವೇದವಾಕ್ಯ ಅಂತಂದೇಳಿ ಈಗ ಮಾಡ್ಕೊಂತಿದ್ರೆ ನಿಮ್ ದಾವಣಗೆರೆ ಅಭಿವೃದ್ಧಿ ಆಗಿ ಏನು ಸಾಧ್ಯ? ಆ ಮಂತ್ರಿಯಾಗಿ ಆ ಗುಂಡಡಿಗೆ ಗುಂಡ ಅಲ್ಲೋದ ಇಲ್ಲೋದ ಏನು ಹೊರಗಡೆ ಆಗ್ತಾರಲ್ಲ. ಈಗ ಏನ್ ಪಾಪ ಡೆಲ್ಲಿ ಹೋಗ್ತಾರೆ, ಬರ್ತಾರೆ, ಅವ್ರು ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ಬೇಕಂತ ಕುಂದಿರ್ತಾರೆ. ಈಗ ಪಾಪ ಅಜ್ಜ ಬರ್ತಾನೆ, ಕುಂದಿರ್ತಾನೆ, ನನಗೆ ವಯಸ್ಸಾಗಿದ್ದಪ್ಪ ಇದೊಂದ್ಸಲ ಸುಮ್ಮನೆ ಅಂತಾನೆ, ಅಲ್ಲೊಂದನ್ನು ಬಿಟ್ಟರೆ ಹಾಕ್ತಾರೆ, ಸುಮ್ಮನೆ ಹಾಕ್ಬಿಡ್ತಾರೆ. ಈಗ ಅಭಿವೃದ್ಧಿಯಲ್ಲಿಂದ ಮಾಡಕ್ ಸಾಧ್ಯ ಐತಿ ಈಗ ಬರ್ತೀವಿ. ಹಾಗಾಗಿ ದಾವಣಗೆರೆ ಜನತೆಯಲ್ಲಿ ಕೂಡ ಒಂದು ಮನವಿ ಮಾಡ್ತೀನಿ, ಎಲ್ಲ ನಮ್ಮ SHಗಳು ಕೂಡ ಮನವಿ ಮಾಡ್ತೀನಿ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಇಲ್ಲಿ ಏನು ಮಾವ ಸೊಸೆ ಮಗನ ಕಿತ್ತೋಗುದು ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ST ಸಹೋದರರು ಮತ್ತೆ ಎಲ್ಲಾ ಸಮಾಜದ ಬಂಧು ಬಾಂಧವರು ಮತ್ತೆ ಈ ಒಂದು ಪ್ರತಿಭಟನೆ ಸಹಕಾರ ಮಾಡಿರ್ತಕ್ಕಂಥ ವೀರಶೈವ ಸಮಾಜದ ಬಂಧುಗಳು ಎಲ್ಲರಿಗೂ ನಾನು ಕೃತಜ್ಞತೆ ತಿಳಿಸುತ್ತಾ ನನ್ನ 2 ಮಾತು